ವಿಪಕ್ಷಗಳು ನಿಮ್ಮ ಮತ್ತೆ BR ಪಾಟೀಲ್ ಹೇಳಿಕೆಯನ್ನ ತೆಗೆದುಕೊಂಡು ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ. ನಿಮ್ಮ ಸರ್ಕಾರವನ್ನ ರಾಜೀನಾಮೆ ಕೊಡಬೇಕು ಅಂತ ಜಮೀರ್ ಅಹಮದ್ ನಾನು ಅವ್ರಿಗೆ ಸಪೋರ್ಟ್ ಆಗಿ ಮಾಡಲಿಕ್ಕೆ ನನ್ನೇನು ಅವ್ರು ನಮ್ಮ ರಿಲೇಷನ್ ಅಲ್ಲ. ನನಗೆ ಆದಂಥ ನೋವುಗಳನ್ನ ನಾನು ಹಚ್ಕೋತಿದ್ದೀನಿ ಇಷ್ಟೇ. ನಾನು ಯಾರನ್ನ ಪ್ಲೇಸ್ ಮಾಡಬೇಕು ಅಥವಾ ಯಾರನ್ನ ಸಮಾಧಾನ ಮಾಡಬೇಕು, ಯಾರಿಗೆ ದ್ವೇಷ ಮಾಡಬೇಕಂತ ನನ್ನ ಉದ್ದೇಶ ಇಲ್ಲ. ರಾಜೀನಾಮೆ ಕೊಡ್ಲಿ ಅಂತ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ಸರ್, ನಿಮ್ಮ ಹೇಳಿಕೆ. ಅವ್ರ ಕೆಲಸ ಅದಿದೆ ಕೇಳೋರು ಅವರು ವಿರೋಧ ಪಕ್ಷದಾಗ ಇರೋರ ಕೆಲಸನೇ ಅದ. ನಮ್ಮ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿದು ನನ್ನೂ ರಾಜೀನಾಮೆ ಕೇಳ್ತಾರ ಅವ್ರ ಕೆಲಸ ಇದೆ, ಅದು ಮಾಡೋರು. ಅದು ನಿಮ್ಮದೇ ಪಕ್ಷದ ಶಾಸಕ ಬಸವರಾಜ ಶಿವಗಂಗ ಅವರು ಹೇಳ್ತಾರೆ ಸರ್, ಕೆಲ ಸಚಿವರು ಅಸಮರ್ಥರಿದ್ದಾರೆ, ವ್ಯವಹಾರದಲ್ಲಿ ಬಿಸಿ ಇದ್ದಾರೆ, ಅಂತವ್ರನ್ನ ಗೇಟ್ ಪಾಸ್ ಕೊಟ್ಟು ಕೆಲಸ ಮಾಡೋದು ನಾನು ಅನುಭವ ಆಗಿದೆಯಾ ಸರ್? ನೋಡ್ರಿ, ನಾವಿಲ್ಲಿ 800 ಕಿಲೋಮೀಟರ್ದಿಂದ ಬರ್ತೀನಿ. ನಾನು ಮಹಾರಾಷ್ಟ್ರ ಬಾರ್ಡರ್ ನನ್ನ ಮತಕ್ಷೇತ್ರ. ಆಮೇಲೆ ಅಲ್ಲಿಂದ ಬರ್ತೀನಿ. ಇಲ್ಲಿ ಯಾರು ಮಂತ್ರಿಗಳು ಭೇಟಿ ಆಗಿಲ್ಲ. ಒಂದು ಅಧಿಸೂಚನೆ ಹೊರಡಿಸ್ಬೇಕು ಅಥವಾ ಒಂದು ಸೋಮವಾರ ಎಲ್ಲ ಮಂತ್ರಿಗಳು ಸಿಗ್ತಾರೋ, ಮಂಗಳವಾರ ಸಿಗ್ತಾರೋ, ಅಥವಾ ಕ್ಯಾಬಿನೆಟ್ ಇದ್ದ ದಿವಸ ಎಲ್ಲರೂ ಸಿಗ್ತಾರೋ. ಕ್ಯಾಬಿನೆಟ್ ಇದ್ದ ದಿವಸ ಮುಂಜಾನೆ ಬೆಳಗ್ಗೆ 10 ಕ್ಯಾಬಿನೆಟ್ ಮುಗಿದ ನಂತರ 3 ರಿಂದ 6, 7, 8 ಗಂಟೆ ಮಟ್ಟ MLAಗಳಿಗೊಂದು ಟೈಮ, ನಂತರ ಸಾರ್ವಜನಿಕಿಗೆ ಒಂದು ಟೈಮ್ ಕೊಡಬೇಕು. ಸಾರ್ವಜನಿಕ ನಾವು ಹೋಗಿ ಕೊಟ್ಟರೆ ಅಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಆ ಸಾರ್ವಜನಿಕ ಏನು ಹೇಳ್ತಾ ಇದ್ದೀರಿ ಕೇಳ್ಕೊಳ್ಳಂಗೆ ಅವ್ರಿಗೆ ಪ್ರಜ್ಞಾನೇ ಇರೋದಲ್ಲ. ಅದಕ್ಕೆ ಇಲ್ದಿರ್ಗೆ ಎಲ್ಲ ಮಂತ್ರಿಗಳು ಯಾವ್ದಾರು ಒಂದು ದಿವಸ ಇವತ್ತು ಬೇಡ ಬಿಡ್ರಿ, ಅದು ಎಲ್ಲ ಮಂತ್ರಿಗಳು ಒಟ್ಟಿಗೆ ಸಿಗೋದು ಬೇಡ. ರೆವಿನ್ಯೂ ಮಿನಿಸ್ಟರ್ ಸೋಮವಾರ, ಎಜುಕೇಷನ್ ಮಿನಿಸ್ಟರ್ ಮಂಗಳವಾರ, PWD ಮಿನಿಸ್ಟರ್ ಬುಧವಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಶುಕ್ರವಾರ, ಹಿಂಗೆ ಒಂದೊಂದು ಎಲ್ಲ ಒಂದು 5 ಮಿನಿಸ್ಟರ್ಗೆ ಒಂದೊಂದು ದಿವ್ಸ ಕೊಟ್ಟು ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರ ಮನೆಗಳು ಎಲ್ಲಿದ್ದಾವೋ ಹುಡುಕ್ಯಾಡೋಕ್ಕಾಗೋದಲ್ಲ. ಮನೆಗಳು ಸಿಗುತ್ತೆ, ನಾವೆಲ್ಲಿ ಹುಡುಕ್ಯಾಡಕ್ಕೆ ಹೋದ್ರೆ ನಾವೇನು ರೀ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕ್ಯಾಡ ಕೂತ್ಕೊಂಡು ಬೇಕಲ್ಲ, ಒಂದು 2 ತಾಸು ಆಯ್ತು ಅನ್ಕೊಡ್ದು. ಅವರು ಎಲ್ಲಿ ಹೋಗಿದ್ದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ರೀ, ಮಂಡ್ಯಕ್ಕೆ ಹೋಗಿದ್ದಾರೆ ರೀ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದ್ದಾರೆ ರೀ. ಫೋನಲ್ಲೂ ಸಿಗಲ್ವಾ ಸರ್? ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ಳೋದ್ರಿ? ಅವ್ರು PS ಕೇಳಿದ್ರೆ ಎಂದು ಬರ್ತಾರೆ ಗೊತ್ತಿಲ್ಲ ಸರ್. ಈ ವಿಚಾರ CM ಸಿದ್ದರಾಮಯ್ಯ ಅವರಿಗೆ ಏನಾದ್ರು ತಿಳಿಸಿದ್ರ ಸರ್ ನೀವು? ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊಂಡಿದ್ನಿ. ನೀವು 1.5 ವರ್ಷದಿಂದ ಶಾಸಕಾಂಗ ಬಂದ್ಬಿಟ್ಟಿದ್ರಿ ಸರ್, ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ದಾರೆ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಆವಾಗ ಯಾರಾದರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದರೂ ಕರೆದು ಯಾಕಪ್ಪ ನೀ ಈ ಥರ ನಾರಾಜಾಗಿದೆಯಾ, ಏನು ನಿನ್ನ ತೊಂದರೆ ಸರಿಪಡಿಸ್ಬೇಕು ಅಂತೇಳಿ ಸರಿನೇ ಮಾಡ್ಲಿಕ್ಕೆ ಇನ್ನು ದಿವಸ ಹೇಳ್ಕೊತ ಹೋದ ಇನ್ನು ನಾವು ಯಾರಾದರೂ ಅವಾಗ ಕರೆದು ನಾನು ಶಾಸಕಾಂಗ ಪಕ್ಷದಾಗ ಹೇಳಿದಾಗ ಅಲ್ಲೇ ನನಗೆ ಕೇಳಲಿಲ್ಲ, ಬೇಡ ಆಮೇಲೆ ಮಾತಾಡ್ತೀವಿ ಬಿಡೋದ್ರು. ಅಥವಾ ನೆಕ್ಸ್ಟ್ ಡೇ ಹಿರಿಯ ಸಚಿವ ಸಂಪುಟದವ್ರು ಯಾರಾದರೂ ನನಗೆ ಕರೆದು ಅಥವಾ ಮುಖ್ಯಮಂತ್ರಿಯವ್ರು ಕರೆದು ಉಪಮುಖ್ಯಮಂತ್ರಿಗಳು ಕರೆದು, ಆಮೇಲೆ ನಮ್ಮ ಬಸವೇಶ್ವರ ಯಾತ್ನಾರವ್ರಿಗೆ ಇನ್ನೊಂದು 200 ಕೋಟಿ ರೂಪಾಯಿ ಬೇಕಾಗಿದ್ದಾವೆ. ಇನ್ನೊಂದು 200 ಕೋಟಿ ರೂಪಾಯಿ ಕೊಡ್ರಿ, ನಾವು ಕೆಲಸ ಮುಗಿಸ್ತೀವಿ, ಅಲ್ಲಿ ಲೋಕಾರ್ಪಣೆ ಮಾಡ್ತೀವಿ ಅಂದ್ರೆ ಈಗ 2 ವರ್ಷದಿಂದ ನಾನು ಮುಖ್ಯಮಂತ್ರಿ ಹತ್ತಿರ ಒಂದು 40 ಸಲ ಹೇಳಿರಬೇಕು, ಉಪಮುಖ್ಯಮಂತ್ರಿ ಒಂದು 40 ಸಲ ಹೇಳಿರಬೇಕು. ಅದಕ್ಕೆ ಯಾರೇ ಅಂತ ಇಲ್ಲ. ಆಮೇಲೆ ಅವ್ನು ಕಾಂಟ್ರಾಕ್ಟ್ ಕೇಳಿದ ಯಾಕೆ ಕೆಲಸ ಮಾಡ್ತಿಲ್ಲಪ್ಪ ಅಂತ ಹೇಳಿದ್ರಿ ಅಂದ್ರೆ ನನಗೆ ಪೇಮೆಂಟೇ ಬಂದಿಲ್ಲ, ನಾ ಹೆಂಗೆ ಕೆಲಸ ಮಾಡ್ಲತ್ತ ಅವನು ಹೇಳ್ತಾ ಇದ್ದ. ನಾವು ಸರ್ ಹಿಂಗಾದ್ರೆ ತಾವು ರಾಜೀನಾಮೆಯನ್ನು ಪ್ರಸ್ತಾಪ ಮಾಡಿದ್ರಿ. ನೀವು ರಾಜೀನಾಮೆ ಪ್ರಸ್ತಾಪ ಮಾಡಿದ್ದು ವ್ಯವಸ್ಥೆಯನ್ನು ಬದಲಾಯಿಸೋಕೋ ಅಥವಾ ಸರ್ಕಾರವನ್ನು ಎಚ್ಚರಿಸೋಕೋ? ನೋಡ್ರಿ, ವ್ಯವಸ್ಥೆ ಬದಲಾಗಬೇಕು. ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅನ್ನೋ ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರಬೇಕು, ಏನು ನಮ್ಮ ಹತ್ತಿರ ಕೆಲಸ ಆಗ್ತಾಯಿದೆ. ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ, ಸರ್ ಅದು ಮಾಡೋಕೆ ಬರೋದಲ್ರಿ, ಅದು ಆಗೋದಲ್ರಿ. ನಮ್ಮಂಥ ಸೀನಿಯರ್ MLAಗಳಿಗೆ ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾತಿರ್ಬೇಕು? ಇದಕ್ಕೆ ಬೇಸರ ನೋಡ್ರಿ, ಬೇಸರ ಬಂದು ನಾನು ಕೆಲವು ಮಾನಸಿಕ ನೋವದಿಂದ ನಾನು ಹೇಳಿದ್ದೀನಿ. ನಾನು ರಾಜೀನಾಮೆ ಕೊಡ್ಲಾಗಾದ್ರೆ ನನ್ನಲ್ಲಿ ಮತಕ್ಷೇತ್ರದಲ್ಲಿ ಒಂದು 5 ಮಿನಿಟ್ ಒಂದು ಫೋನ್ ಬರ್ತಾ ಇದ್ದಾವೆ. ಈಗ ನೀವೇ ಯಾಕೆ ರಾಜೀನಾಮೆ ಕೊಡ್ತೀರಿ, ನಾವು ನಿಮ್ಮ ಹತ್ರ ಜೊತೆಗೆ ಬರ್ತೀವಿ, ನಾವು ಹೋರಾಟ ಮಾಡ್ತೀವಿ, ಹೋರಾಟಗಳು ಇಲ್ಲಿ ಅಂತೇಳಿ ನೀವೇನು ರಾಜೀನಾಮೆ ಕೊಡ್ಲಾಕ ನಿಮಗೆಲ್ಲ ಓಟ್ ಹಾಕಿ ಕೊಟ್ಟಿದ್ದೀವೇನ್ರಿ? ನಾವು 5 ವರ್ಷ ಅವಧಿಗೆ ನಾವು ಓಟ್ ಹಾಕಿ ಕೊಟ್ಟಿದ್ದೀವಿ. ನಿಮ್ಮ ರಾಜೀನಾಮೆ ಯಾಕೆ ಕೊಡ್ತೀರಿ? ನೀವು ಸ್ವತಂತ್ರ ಅಲ್ಲಿಗ, ನೀವೆಲ್ಲ ಪಬ್ಲಿಕ್ದ ಈಗ ರಿಪ್ರೆಸೆಂಟೇಟಿವ್. ನಾವು ಹೇಳಿದಾಗ ನೀವು ಕೇಳಬೇಕು, ನೀವು ಹೇಳಿದಾಗ ನಾವು ಕೇಳೋಕ್ಕಾಗೋದಿಲ್ಲ ಅಂತೇಳಿ ನಾವು ಸ್ವತಂತ್ರರು ಅಲ್ಲಿಗೆ, ನಾವು ಎಲ್ಲ ಮತದಾರರ ಅಧೀನದಲ್ಲಿರೋರು. ಯಾರು ನಿನ್ನೆ ಮಾತಾಡ್ತೀನಿ ಅಂತ ಹೇಳಿದ್ರು, ನಿಮ್ಮನ್ನ ಸಂಪರ್ಕ ಮಾಡೋ ಕೆಲಸ ಏನಾರ ಮಾಡಿದ್ರ? ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ, ಯಾರೂ ನಾನು ಮಾತಾಡ್ಸಿಲ್ಲ. ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ, ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಮಾತಾಡ್ಸಿಲ್ಲ, ಏನು ಹೇಳಿಲ್ಲ. ಈಗ ನೀವು ಬಂದಿದ್ದೀರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನೀವೇ ಬರ್ತಿದ್ರೆ ನಿಮ್ಮ ಮುಂದೆ ಹೇಳೋದಿದ್ನಿ. ಅಲ್ಲ ಸರ್, ಇಷ್ಟೊಂದು ಬೇಸರದಿಂದ ಮಾತಾಡ್ತಿದ್ದೀರಿ. ಆಡಳಿತ ಪಕ್ಷದ ಸದಸ್ಯರು, ನಿಮ್ಗೆ ಈ ತರ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಬೇರೆ ಪಕ್ಷಗಳ ಶಾಸಕರಿದ್ದಾರೆ, ಅವ್ರ ಪರಿಸ್ಥಿತಿ ಏನು? ಜನಸಾಮಾನ್ಯರ ಪರಿಸ್ಥಿತಿ ಏನು? ಅವರೆಲ್ಲರೂ ಶಾಸಕರನ್ನ ಭೇಟಿಯಾಗಕ್ಕೆ ಆಗ್ತಿಲ್ವಾ?
ಈಗ ವಿರೋಧ ಪಕ್ಷದ ಶಾಸಕರದ ಬಗ್ಗೆ ಮಾತಾಡಕ್ಕೆ ನಾನು ವಿರೋಧ ಪಕ್ಷದಾಗಿದ್ದಾಗ ನಾನು ವಿರೋಧ ಪಕ್ಷದಲ್ಲಿ ಸಾಕಷ್ಟು ಸಲ ಕೂತಿದ್ದೀನಿ. 5 ಸಲ MLA ಆದ್ರೂ ನಾನು ಪ್ರತಿ ಸಲ ಆಡಳಿತ ಪಕ್ಷದಲ್ಲಿ ಬಂದಿಲ್ಲ. ವಿರೋಧ ಪಕ್ಷದಾಗ ಕೂತಾಗ ನಾವು ಅಲ್ಲಿ ಇದೇ ಸಿದ್ದರಾಮಯ್ಯನವರು, ನಾನು BJP ಇದ್ದೆ ಅವಾಗ 13ರಿಂದ 18ವರೆಗೆ. 13ರಿಂದ 18ರವರೆಗೆ ಇದ್ದಂಥ CM ಈಗಿಲ್ಲ. ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ. 18ರಲ್ಲಿ ಅವರು ನಾವೆಲ್ಲ ಜನತಾ ಪಕ್ಷದಿಂದ ಬಂದವ್ರು, ನಾವೇನು ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾವೆಲ್ಲ ಹೆಗಡೆಯವರ ಮತ್ತು ದೇವೇಗೌಡರ ಕೈಯಲ್ಲಿ ನಾವೆಲ್ಲ ಕೆಲಸ ಮಾಡಿದವರು. ನಾನು ಜಿಲ್ಲಾ ಪಂಚಾಯತಿ ಮತ್ತು ಮೊದಲು MLA ಅದು ಜನತಾ ಪಕ್ಷದಿಂದೇ, JDUದಿಂದ ಮೊದಲನೇ ಸಲ MLA ನಾನು. ಆಮೇಲೆ ನಾನು ಜಿಲ್ಲಾ ಪಂಚಾಯತಿದ್ದು ಜನತಾ ಪಕ್ಷದಿಂದ. ಆಮೇಲೆ ಅವರು ಎಲ್ಲ ನಾವು ಗೆಳೆಯರೆಲ್ಲರೂ 18ರಲ್ಲಿ ನಾನು ವಿರೋಧ ಪಕ್ಷದಾಗಿದ್ದೆ, BJP ಆಗಿದ್ದು ನಾನು 13ರಿಂದ 18ರವರೆಗೆ. ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರಲ್ಲ, ಅವಾಗೆಲ್ಲ ಕೆಲಸ ಆದಿದ್ದು. ನಾವು ವಿರೋಧ ಪಕ್ಷದಾಗ ಕೆಲಸ ಆದಿದ್ದು, ಈಗ ಆಡಳಿತ ಪಕ್ಷದಾಗಿದ್ದರೆ ಕೆಲಸ ಆಗ್ತಾ ಇಲ್ಲ. ನಿಮ್ಮ KPCC ಅಧ್ಯಕ್ಷರು ಏನಂತಾರೆ ಈ ವಿಚಾರಕ್ಕೆ? ಅವ್ರಿಗೆ ಗಮನಕ್ಕೆ ಏನಾದರೂ ಇದೆಯಾ? ಅವ್ರು ನಮ್ಮನ್ನು ನೋಡೋದ ಇಲ್ಲ ಮನೆಗೆ ಹೋದ್ರೆ. ಇನ್ನೇನು ಹೇಳಿ ಬಿಡ್ರಿ, ಈಗ ಕ್ಷೇತ್ರದ ಜನ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ಹೋರಾಟ ಮಾಡ್ತೀವಿ ಅಂತ. ನಿಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಯಾರಾದರೂ ಕರೆದು ಮಾತನಾಡಿದ್ರೆ ಸುಮ್ಮನಾಗ್ತೀರಾ? ನೋಡ್ರಿ, ನನಗೆ ಮನಸ್ಸಿಗೆ ಏನು ನೋವಾಗಿದೆ, ನನಗೆ ಆಗಬೇಕಾಗಿದೆ. ನಾನು ವೈಯಕ್ತಿಕ ಆದಲ್ಲ, ನನಗೇನು ಮನೆಗೆ ನಾನೇನು ಹೊಲ ಕೇಳಲ್ರಿ, ಮನೆ ಕೇಳಿ ಬಂಗಾರ ಕೇಳಕ್ಕೆ ಹೊಂಟಿಲ್ಲ. ನಾನು ನಮ್ಮ ಭಾಷೆ ಸ್ವಲ್ಪ ಉತ್ತರ ಕನ್ನಡ ಆದರೂ ಈ ಥರ ಇರ್ತದೆ. ನಿಮ್ಗೆ ನಾವು ಬೆಂಗಳೂರು ಸೌರಸಭೆ ಮಾತಾಡೋಕೆ ಬರಲ್ಲ ನಮಗೆ. ಅದನ್ನೇ ಮೊದಲೇ ಹೇಳಿದ್ದು ನಾನು. ನೋಡ್ರಿ, ನನ್ನ ಕರೆದು ಸಮಾಧಾನ ಆಯಿತು ಅಂದ್ರೆ ಇರ್ತೇನೆ, ಈಗ ಹೋರಾಟ ಮತ್ತೆ ಮುಂದುವರಿಸ್ತೀನಿ. ಓಕೆ, ಥ್ಯಾಂಕ್ ಯು.